ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಸೀಸನ್ 18 ಈ ಸಲ ಕಪ್ ನಮ್ದಾಗುತ್ತಾ? ಹಾಗಾದ್ರೆ ಪ್ಲೇ ಆಫ್ ನಲ್ಲಿ ಪಂಜಾಬ್ ವಿರುದ್ಧ ಆರ್ಸಿಬಿ ತಂಡ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಫೈನಲ್ ಅನ್ನು ಕೂಡ ಪ್ರವೇಶ ಮಾಡಿದೆ. 18 ವರ್ಷದಿಂದ ಕಾಯ್ತಿರುವಂತಹ ಆರ್ಸಿಬಿ ಫ್ಯಾನ್ಸ್ ಕನಸು ಈ ಬಾರಿ ನನಸಾಗುತ್ತೆ ಅನ್ನುವ ನಿರೀಕ್ಷೆ ಇನ್ನೂ ಕೂಡ ದುಪ್ಪಟ್ಟಾಗಿದೆ. ಈ ಸಲ ಕಪ್ ನಮ್ದೆ ಅಂತ ಆರ್ಸಿಬಿ ಫ್ಯಾನ್ಸ್ ಕೂಗಿ ಹೇಳ್ತಿದ್ದಾರೆ. ಹೌದು, ಪಂಜಾಬ್ನ ಮುಲ್ಲಾನ್ಪುರದ ಮಹಾರಾಜ ಯದುವೀರ್ ಸಿಂಗ್ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ತಂಡವು ಪಂಜಾಬ್ ಕಿಂಗ್ಸ್ ತಂಡವನ್ನ ಸೋಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಅಮೋಘ ಪ್ರದರ್ಶನವನ್ನ ನೀಡಿದೆ. ಮೊದಲು ಬೌಲಿಂಗ್ ನಲ್ಲಿ ಅಬ್ಬರಿಸಿದ ಆರ್ಸಿಬಿ ಬೌಲರ್ಸ್ ನಂತರ ಬ್ಯಾಟಿಂಗ್ ನಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನ ನೀಡಿದ್ದಾರೆ. ಈ ಮೂಲಕ ಆರ್ಸಿಬಿ 4ನೇ ಬಾರಿಗೆ ಫೈನಲ್ಗೆ ಅರ್ಹತೆಯನ್ನ ಪಡ್ಕೊಂಡಿದೆ. ಈ ಮೂಲಕ 9 ವರ್ಷಗಳ ಬಳಿಕ IPL ಫೈನಲ್ಗೆ ಕ್ವಾಲಿಫೈ ಆಗಿದೆ ನಮ್ಮ ಆರ್ಸಿಬಿ ತಂಡ. ಟಾಸ್ ಸೋತ್ರೂ ಕೂಡ ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ ಕಿಂಗ್ಸ್ 14.1 ಓವರ್ಗಳಲ್ಲಿ ಅಂದ್ರೆ 101 ರನ್ಗಳಿಗೆ ಆಲ್ಔಟ್ ಅನ್ನ ಆಗ್ತಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಬ್ಯಾಟ್ ಮಾಡಿದಂತಹ ಆರ್ಸಿಬಿ 10 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 106 ರನ್ ಅನ್ನ ಗಳಿಸಿಕೊಳ್ಳುತ್ತೆ. ಈ ಮೂಲಕ ಆರ್ಸಿಬಿ ತಂಡ 4ನೇ ಬಾರಿಗೆ IPL ಫೈನಲ್ಗೆ ಪ್ರವೇಶವನ್ನ ಪಡ್ಕೊಂಡಿದೆ. IPL ಫೈನಲ್ ನಲ್ಲಿ ಆರ್ಸಿಬಿ ಈ ಹಿಂದೆ ಅಂದ್ರೆ 2009ರಲ್ಲಾಗಿರಬಹುದು, 2011ರಲ್ಲಾಗಿರಬಹುದು, 2016ರಲ್ಲಾಗಿರಬಹುದು ಮೊದಲು ಆರ್ಸಿಬಿ ಫೈನಲ್ಗೆ ಪ್ರವೇಶವನ್ನ ಮಾಡುತ್ತೆ. ಅಂದ್ರೆ ಅಲ್ಲಿಂದ ಇಲ್ಲಿಗೆ 9 ವರ್ಷಗಳ ಬಳಿಕ ನಮ್ಮ ಆರ್ಸಿಬಿ ತಂಡ ಮತ್ತೆ IPL ಫೈನಲ್ಗೆ ಪ್ರವೇಶವನ್ನ ಪಡ್ಕೊಂಡಿದೆ. ಹಾಗಾದ್ರೆ ನಿನ್ನೆಯ ಒಂದು ಪಂದ್ಯದಲ್ಲಿ ಪಂಜಾಬ್ ಮೈನಸ್ ಪಾಯಿಂಟ್ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಪವರ್ ಪ್ಲೇನಲ್ಲಿ ಪವರ್ಫುಲ್ ಆರಂಭವನ್ನ ಪಡೆಯೋದ್ರಲ್ಲಿ ಈ ಪಂಜಾಬ್ ತಂಡ ವಿಫಲವನ್ನ ಆಗುತ್ತೆ. ಅಂದ್ರೆ ಆರ್ಸಿಬಿ ತಂಡದ ಸ್ಟಾರ್ ವೇಗದ ಬೌಲರ್ಗಳ ಒಂದು ಬೌಲಿಂಗ್ ಏನಾಗುತ್ತೆ ಅಲ್ಲಿ ಆರ್ಸಿಬಿಗೆ ವರ್ಕೌಟ್ ಆಗುತ್ತೆ. ಪ್ಲೇ ಆಫ್ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ 4 ವಿಕೆಟ್ ಅನ್ನ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕೊಳ್ಳುತ್ತೆ. ಅದರಲ್ಲಿ ಪ್ರಿಯಾನ್ ಶಾರಿಯಾ 7, ಹಾಗೇನೆ ಪ್ರಭಾಸ್ ಇಮ್ರಾನ್ ಸಿಂಗ್ 18, ಜೋಶ್ ಇಂಗ್ಲಿಸ್ 4, ಶ್ರೇಯಸ್ ಅಯ್ಯರ್ 2 ಪವರ್ ಪ್ಲೇನಲ್ಲಿ ವಿಕೆಟ್ ಅನ್ನ ಕೊಡ್ತಾರೆ. ಪಂಜಾಬ್ ಪರ ಬ್ಯಾಟರ್ಗಳು ರನ್ ಕಲೆ ಹಾಕುವಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಅಲ್ಲೆಲ್ಲೋ ಒಂದ್ ಕಡೆ ಬ್ಯಾಡ್ ಲಕ್ ಅವ್ರದ್ದು. ಪವರ್ ಪ್ಲೇನಲ್ಲಿ ಪಂಜಾಬ್ 4 ವಿಕೆಟ್ ಅನ್ನ ಕಳ್ಕೊಂಡು 48 ರನ್ ಅನ್ನ ಸಿಡಿಸುತ್ತೆ. ಇದೇ IPL ಇತಿಹಾಸದಲ್ಲಿ ಯಾವುದೇ ತಂಡ 60 ಎಸೆತಗಳನ್ನ ಬಾಕಿ ಇರಿಸಿಕೊಂಡು ಪ್ಲೇ ಆಫ್ಗೆ ಪ್ರವೇಶವನ್ನ ಮಾಡಿರಲಿಲ್ಲ. ಇದೇ ಮೊದಲ ಬಾರಿಗೆ 10 ಓವರ್ಗಳಲ್ಲಿ ಪಂದ್ಯವನ್ನ ಮುಗಿಸ್ಕೊಂಡು ರಾಯಲ್ ಪಡೆ ಫೈನಲ್ಗೆ ಏರಿದೆ, ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದಕ್ಕೂ ಮುಂಚೆ 2024ರಲ್ಲಿ ನಾವು ನೋಡ್ತಾ ಹೋಗುವಂತಹ ಸಂದರ್ಭದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಏನಿದಾರಲ್ವಾ, ಅವರು 57 ಬೌಲ್ಗಳನ್ನ ಬಾಕಿ ಇರಿಸ್ಕೊಂಡಿದ್ರು. ಅವಾಗ ಅವರು ಪ್ಲೇ ಆಫ್ ಪಂದ್ಯ ಗೆದ್ದಿದ್ದು ದಾಖಲೆಯಾಗಿತ್ತು. ಆ ಗೆಲುವಿನೊಂದಿಗೆ ಅಂದ್ರೆ ಆ ಗೆಲುವಿನ ನಂತರದಲ್ಲಿ ನಮ್ಮ ಆರ್ಸಿಬಿ ತಂಡ ಬೆಂಗಳೂರು ಪಡೆ IPL ನಲ್ಲಿ ವಿಶೇಷ ದಾಖಲೆಯನ್ನ ಮಾಡಿದೆ. ಇದು ಕೂಡ ನಾವೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಚಾರ. ಅದು ಕೂಡ ಹಾಲಿ ಚಾಂಪಿಯನ್ KKR ತಂಡದ ದಾಖಲೆಯನ್ನ ಮುರಿಯುವ ಮೂಲಕ ಕೇವಲ 10 ಓವರ್ಗಳಲ್ಲಿ ಪಂದ್ಯವನ್ನ ಮುಗಿಸಿ IPL ಇತಿಹಾಸದಲ್ಲೇ ಫೈನಲ್ಗೇರಿದ ಮೊದಲ ತಂಡ ಅಂತ ನಮ್ಮ ಆರ್ಸಿಬಿ ತಂಡ ಅನ್ನಿಸ್ಕೊಂಡಿದೆ. ಇದೀಗ ಫೈನಲ್ನಲ್ಲಿರುವಂತಹ ಆರ್ಸಿಬಿಗೆ ಇನ್ನೊಂದು ಪಂದ್ಯ ಗೆದ್ದರೆ ಈ ಬಾರಿ ಅಂದ್ರೆ ಚೊಚ್ಚಲ ಟ್ರೋಫಿ ಎತ್ತಿ ಹಿಡಿಯಬಹುದು ಅನ್ನುವಂತಹ ಹೋಪ್ ನಮಗೆಲ್ಲ ಇದೆ. ಈ ಸಲ ಕಪ್ ಅನ್ನುವಂತಹ ನಂಬಿಕೆ ನಮಗೆಲ್ಲರಿಗೂ ಇದೆ. ಫೈನಲ್ ಮ್ಯಾಚ್ ನೋಡೋಕೆ ABD ಕೂಡ ಬರ್ತಾ ಇದ್ದಾರೆ. ಅವರು ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ, ವಿರಾಟ್ ಅವರು ಕಪ್ ಎತ್ತದ್ನ ಸ್ಟೇಡಿಯಂ ಅಲ್ಲಿ ನಾನು ನೋಡ್ಲೇಬೇಕು, ಸೊ ಹಾಗಾಗಿ ನಾನು ಬಂದೇ ಬರ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಅಂದ್ರೆ ನಮ್ಮೆಲ್ಲರೂ ಕೂಡ ವಿಶ್ ಇದೆ, ದೊಡ್ಡವರ ಬ್ಲೆಸ್ಸಿಂಗ್ಸ್ ಇದೆ. ಸೊ ಈ ಸಲ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಆತ್ಮವಿಶ್ವಾಸ ಫ್ಯಾನ್ಸ್ ಅಲ್ಲೂ ಕೂಡ ಇದ್ದೇ ಇದೆ. ಸೊ ನಮ್ಮ ಆರ್ಸಿಬಿ ತಂಡ ತುಂಬಾನೇ ಚೆನ್ನಾಗಿ ಆಡಿ ಈ ಸಲ ಕಪ್ ಅನ್ನ ಗೆದ್ಕೊಂಡು ಬರ್ಲಿ ಅನ್ನೋದು ನಮ್ಮೆಲ್ಲರ ವಿಶ್ ಕೂಡ ಆಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.